ಶ್ರೀರಾಮ್. ನಮಸ್ಕಾರ ಎಲ್ಲರಿಗೂ. ಈ ಸಲ ನಮ್ಮ ತಂಡದವರೆಲ್ಲ ಸೇರಿಕೊಂಡು ನಾವು ಹೋಗಿರೋ ಜಾಗ ಬಂದ್ಬಿಟ್ಟು ಮಲೆನಾಡು. ನಾವು ಹೋಗೋಕ್ಕೆ ಮುಂಚೆ ಅವತ್ತಿನ ದಿವಸ ಬಂದ್ಬಿಟ್ಟು ಕ್ಲೈಮೇಟ್ ಎಲ್ಲ ಚೆಕ್ ಮಾಡ್ಕೊಂಡು ಹೋಗಿದ್ದೀವಿ. ಆದ್ರೂ ಅಲ್ಲಿ ಮಳೆ ಬಂದು ಕಂಟಿನ್ಯೂಸ್ ಆಗಿ ಬರ್ತಾನೇ ಇತ್ತು. ಸೊ ಅದೇ ನಮ್ಮ ಮಲೆನಾಡು ಅನ್ನೋದು. ಈ ಸಲ ಈ ದೇವಸ್ಥಾನನೂ ಈ ದೇವ್ರನ್ನ ನೋಡುವಾಗ ತುಂಬ ಅಂದರೆ ತುಂಬ ಮನಸ್ಸಿಗೆ ನೋವಾಯಿತು. ಈ ಒಂದು ಪುರಾತನ ದೇವಸ್ಥಾನ ಬಂದ್ಬಿಟ್ಟು ನಾಗಲಾಪುರ ಶಿವಮೊಗ್ಗದಲ್ಲೇ ಇರೋದು. ಆ ಕಾಲದಲ್ಲಿ ಬಂದ್ಬಿಟ್ಟು ಒಂದು ದೇವಸ್ಥಾನ ಇದ್ದರೆ ಆ ದೇವಸ್ಥಾನ ಸುತ್ತಮುತ್ತಲು ಮನೆ ಮಠ ಮಾಡಿಕೊಂಡು ದೇವ್ರ ಪೂಜೆ ಮಾಡ್ಕೊಂಡು ಭಯಭಕ್ತಿಯಿಂದ ಇರೋರು. ಆದರೆ ಈ ಕಾಲದಲ್ಲಿ ಬಂದ್ಬಿಟ್ಟು ಈ ದೇವಸ್ಥಾನ ದೂರ ಮಾಡಿ ಜನರು ಅವ್ರ ಮನೆಗಳನ್ನ ದೂರ ಮಾಡಿಕೊಂಡು ದೇವ್ರನ್ನೇ ಮರ್ತೋಗಿದ್ದಾರೆ. ನಿಜವಾಗ್ಲೂ ಈ ದೇವಸ್ಥಾನಕ್ಕೆ ಏನಾಯಿತು ಅಂತ ಸ್ಥಳೀಯರ ಹತ್ರ ಕೇಳುವಾಗ ಈ ದೇವಸ್ಥಾನ ಹಿಂದ್ಗಡೆ ಬಂದ್ಬಿಟ್ಟು ದೊಡ್ಡ ಮರ ಇದೆ. ಆ ಮರದ ಕೆಳೆ ಬಂದ್ಬಿಟ್ಟು ಈ ದೇವಸ್ಥಾನ ಮೇಲೆ ಬಿದ್ದು ಈ ದೇವಸ್ಥಾನ ಒಡೆದೋಯ್ತು ಅಂತ ಸ್ಥಳೀಯರು ಬಂದ್ಬಿಟ್ಟು ಹೇಳ್ತಾ ಇದ್ರು. ತುಂಬಾನೇ ಬೇಜಾರಾಯಿತು. ಈ ದೇವಸ್ಥಾನದಲ್ಲಿ ಬಂದ್ಬಿಟ್ಟು ಒಂದು ದೊಡ್ಡ ನಿಧಿ ಇದೆ. ಅದೇನಪ್ಪ ಅಂದರೆ ಈ ದೇವಸ್ಥಾನದ ಒಳಗಡೆ ಬಂದ್ಬಿಟ್ಟು ಒಂದು ಅಮ್ಮನವ್ರ ವಿಗ್ರಹ ಇದೆ, ಚಾಮುಂಡೇಶ್ವರಿ ಅಮ್ಮ ಅನ್ಕೊತೀನಿ. ಆ ವಿಗ್ರಹ ಬಂದ್ಬಿಟ್ಟು ಇದುವರೆಗೂ ನಾನು ಎಲ್ಲೂ ನೋಡಿಲ್ಲ. ಆ ಥರ ಒಂದು ಕಳೆ ಇರೋ ಒಂದು ವಿಗ್ರಹ, ಅಷ್ಟೊಂದು ಅದ್ಭುತವಾದ ಒಂದು ವಿಗ್ರಹ ಬಂದ್ಬಿಟ್ಟು ಮ್ಯೂಸಿಯಮಲ್ಲಿ ಇರಬೇಕು. ಆದರೆ ಇವಾಗಿನ ಪರಿಸ್ಥಿತಿ ಬಂದ್ಬಿಟ್ಟು ಯಾರೂ ಒಳಗಡೆ ಹೋಗಿ ನೋಡೋಕ್ಕೆ ಕೂಡ ಆಗದಿರೋ ಪರಿಸ್ಥಿತಿಯಲ್ಲಿ ಅಮ್ಮನವರು ಬಂದ್ಬಿಟ್ಟು ಇದ್ದಾರೆ. ನಿಜವಾಗ್ಲೂ ನೀವೆಲ್ಲ ನಂಬಲ್ಲ, ತುಂಬ ಅಂದರೆ ತುಂಬಾ ಗಿಡಗಳು ಬಂದ್ಬಿಟ್ಟು ಬೆಳ್ಕೊಂಡಿತ್ತು. JCB ಮಾಡೋ ಕೆಲಸನ ನಾವು ಒಂದು 12 ಜನ ಸೇರಿಕೊಂಡು ನಾವು JCBಗೆ ಟ್ರೈ ಮಾಡಿದ್ವಿ. ಕೊನೆಯವರೆಗೂ JCB ಸಪೋರ್ಟ್ ಸಿಕ್ಕಿಲ್ಲ. ಮತ್ತು ಅವತ್ತಿನ ದಿವಸ ಬಂದ್ಬಿಟ್ಟು ಮಳೆ ಬಂದ್ಬಿಟ್ಟು ಬ್ಯಾಕ್ ಟು ಬ್ಯಾಕ್ ಬೀಳ್ತಾನೇ ಇತ್ತು. ಆದರೆ ನಾವು ಸುಮ್ಮನೆ ಇರಲಿಲ್ಲ. ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಕಂಟಿನ್ಯೂಸ್ ಆಗಿ ಕೆಲಸನ ಮಾಡ್ತಾನೇ ಇದ್ವಿ. ಫೈನಲ್ ಆಗಿ ನಾವು ಪೂಜೆ ಮಾಡಿ ನಾವು ಬಂದ್ವಿ. ಅವತ್ತಿನ ದಿವಸ ಬಂದ್ಬಿಟ್ಟು ನಮಗೆ ಫುಲ್ ಆ್ಯಂಡ್ ಫುಲ್ ಸಪೋರ್ಟ್ ಕೊಟ್ಟು ನಮಗೆ ಕೊನೆಯವರೆಗೂ ನಮ್ಮ ಕೆಲಸ ಮುಗಿಯೋವರೆಗೂ ನಮ್ಮ ಜೊತೆ ಇದ್ದ ನಾಗಲಾಪುರ ಗ್ರಾಮಸ್ಥರಿಗಾಗಲಿ, ಆಮೇಲೆ ಮುರಳಿ ಅವ್ರ ಟೀಮ್ಗಾಗಲಿ, ಆಮೇಲೆ ಪ್ರಸನ್ನ ಅವರು ಶಿವಮೊಗ್ಗದವರು ಅವ್ರಿಗೂ ಆಗಲಿ ಕೊನೆಯವರೆಗೂ ನಮ್ಮ ಜೊತೆ ಇದ್ದು ನಮ್ಗೆ ಹೆಲ್ಪ್ ಮಾಡಿ, ಆಮೇಲೆ ಅವತ್ತಿನ ದಿವಸ ಬಂದ್ಬಿಟ್ಟು ನಮಗೆ ಟೀ ಕಾಫಿ ಎಲ್ಲ ಕೊಟ್ಟು ತಿಂಡಿ ಕೊಟ್ಟು ಅವತ್ತಿನ ದಿವಸ ದೇವ್ರಿಗೆ ಬೇಕಾಗಿರೋ ಪೂಜೆ ಸಾಮಾನೆಲ್ಲ ತೊಗೊಂಬಂದು ಕೊಟ್ಟು ನಮಗೆ ರೈನ್ ಕೋಟ್ ಎಲ್ಲ ತೊಗೊಂಬಂದು ಕೊಟ್ಟು ಅದು ಮಾತ್ರ ಇಲ್ದಿರ ನಮಗೆಲ್ಲರಿಗೂ ಮಧ್ಯಾಹ್ನ ಊಟನೂ ಅರೇಂಜ್ ಮಾಡಿದ್ರು. ಮಧ್ಯಾಹ್ನ ಊಟ ಬಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು. ನಿಜವಾಗ್ಲೂ ಅವ್ರಿಗೆಲ್ಲರಿಗೂ ಬಂದ್ಬಿಟ್ಟು ಹೃತ್ಪೂರ್ವಕ ಧನ್ಯವಾದಗಳು ಬಂದ್ಬಿಟ್ಟು ಹೇಳ್ಕೊತೀನಿ. ಅವರು ಅವ್ರ ಕುಟುಂಬ ಬಂದ್ಬಿಟ್ಟು ಆಯುಷು ಆರೋಗ್ಯದಿಂದ ಚೆನ್ನಾಗಿರಬೇಕು ಅಂತ ದೇವ್ರ ಹತ್ರ ಬೇಡ್ಕೊತೀನಿ. ಎಲ್ಲ ಊರಲ್ಲೂ ಇದೇ ಥರ ಹೇಳ್ತಾರೆ, ನಾವು ಬರೀ ಶಿವರಾತ್ರಿಗೆ ಮಾತ್ರ ಪೂಜೆ ಮಾಡೋದು ಅಂತ. ಆದರೆ ದೇವರು ಒಂದು ದಿವಸ ಮಾತ್ರ ನಮ್ಮನ್ನು ಕಾಪಾಡಲ್ಲ, ಪ್ರತಿ ವರ್ಷವೂ ನಮ್ಮನ್ನು ಕಾಪಾಡ್ಕೊಂಡು ಬರ್ತಾರೆ. ಅದೇ ಥರ ನಮ್ಮ ಧರ್ಮವನ್ನು ದೇವಸ್ಥಾನಗಳನ್ನು ನಾವು ಯಾವತ್ತೂ ಕಾಪಾಡಬೇಕು, ಮರಿಬಾರ್ದು. ಈ ವಿಡಿಯೋನ ಮ್ಯಾಕ್ಸಿಮಮ್ ಶೇರ್ ಮಾಡಿ. ಜೈ ಶ್ರೀರಾಮ್.